ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸ ಅನ್ನೋದು ಬಹಳ ಕಷ್ಟ. ಯಾಕೆ ಅಂತಂದರೆ ಪ್ರತಿಯೊಂದನ್ನು ತ್ಯಾಗ ಮಾಡಬೇಕು. ಬರೀ ಕಾವಿ ಬಟ್ಟೆ ಹಾಕ್ಕೊಂಡು ಓಡಾಡಿಬಿಟ್ರೆ ಸನ್ಯಾಸ ಆಗೋದಿಲ್ಲ. ಸನ್ಯಾಸಿಗಳು ತಮಗೋಸ್ಕರ ಒಂದು ಹೂವನ್ನು ಕೂಡ ಕೀಳಬಾರದು. ಪೂಜೆಯನ್ನು ಮಾಡ್ತೀನಿ ಅಂತ ಆಸೆ ಕೂಡ ಪಡಬಾರದು. ಊಟಕ್ಕೋಸ್ಕರ ಹಂಬಲಿಸಬಾರದು. ಶಯ್ಯೆಗೋಸ್ಕರ ಹಂಬಲಿಸಬಾರದು. ಈ ರೀತಿ ಇದ್ರೆ ಮಾತ್ರ ಅದು ಸನ್ಯಾಸ. ಸುಮ್ಮನೆ ಕಾವಿ ಶಾಟಿ ಹೊದ್ಕೊಂಡು ಓಡಾಡಿಬಿಟ್ರೆ ಊರಲ್ಲೆಲ್ಲ ಮಾಡೋ ಕೆಲಸ ಎಲ್ಲವನ್ನೂ ಮಾಡ್ತಾ ಲೌಕಿಕದಲ್ಲೇ ಇದ್ಕೊಂಡು ಸಂಸಾರದಲ್ಲೂ ಇದ್ಕೊಂಡು ಕಾವಿ ಹಾಕ್ಕೊಂಡಿದ್ರೆ ಅದು ಸನ್ಯಾಸ ಅಲ್ಲವೇ ಅಲ್ಲ. ಒಂದು ರಿನನ್ಸಿಯೇಷನ್ ಅಥವಾ ಒಂದು ನಿರ್ಲಿಪ್ತತೆಗೆ ಮಾರ್ಗ ಇದೆ, ಆಸಕ್ತಿ ಇದೆ ಅಂತ ಅರ್ಥ ಹೊರತು ಸನ್ಯಾಸ ಪ್ರಾಪ್ತಿ ಆಯ್ತು ಅಂತ ಅಲ್ಲವೇ ಅಲ್ಲ. ಆದ್ರಿಂದ ಅದು ಬಹಳನೇ ಕಷ್ಟವಾದದ್ದು. ಆದರೆ ಯೋಗಿ ಬಹಳ ಸುಲಭವಾಗಿ ಬ್ರಹ್ಮನನ್ನ ಕಾಣ್ತಾನೆ. ಆದ್ದರಿಂದ ಸನ್ಯಾಸಕ್ಕಿಂತ ಯೋಗ ಅನ್ನೋದು, ಅನೇಕ ರೀತಿಯ ಯೋಗಗಳನ್ನು ನಾವು ಹೇಳ್ತೀವಲ್ಲ, ಅದೇ ಬಹಳ ಸುಲಭವಾದಂತಹ ಮಾರ್ಗ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 4ನೇ ತಾರೀಕು ಬುಧವಾರ, ತೃತೀಯ ತಿಥಿ ಮತ್ತು ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪೂರ್ವ ಫಲ್ಗುಣಿ ನಕ್ಷತ್ರದ ಅಧಿಪತಿ ರವಿ, ಪೂರ್ವ ಫಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರ. ಆದ್ದರಿಂದ ಇವತ್ತು ಎಲ್ಲರಿಗೂ ಕೂಡ ಸ್ವಲ್ಪ ಬಹಳ ಸರಿಯಾಗಿ ಎಲ್ಲರ ಹತ್ರ ಮಾತನಾಡಬೇಕು. ಮಿತ್ರತ್ವಗಳಲ್ಲಿ ನಾವು ಪುನಃ ಒಟ್ಟಾಗಿ ಕೂತಿರಬೇಕು, ಒಟ್ಟಾಗಿ ನಾವು ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇವತ್ತು ಎಲ್ಲರಿಗೂ ಮೂಡುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗಬೇಕು. ಮೇಷರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಆದರೂ ಕೂಡ ನಿಮ್ಮ ಬುದ್ಧಿಶಕ್ತಿಯಿಂದ ಮುಖ್ಯವಾದಂತಹ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಮತ್ತು ಹಣಕಾಸಿನ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ವೃಷಭ ರಾಶಿಯವರಿಗೆ ತಾಯಿಯ ಆರೋಗ್ಯ, ಮನೆಯ ಒಂದು ನೆಮ್ಮದಿ, ಮನೆಯ ಒಂದು ಆರ್ಥಿಕ ಸುಭದ್ರತೆ, ಇವುಗಳ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಂಡಿರ್ತೀರಿ ಇವತ್ತು. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆದರೂ ಕೂಡ ನೀವು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತೀರಿ. ಮಾಧ್ಯಮಗಳಲ್ಲಿರೋರಿಗೆ ಉತ್ತಮವಾದಂತಹ ದಿವಸ. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿನೇ ಮುಖ್ಯವಾಗುತ್ತೆ. ಅದರ ಬಗ್ಗೆನೇ ಎಲ್ಲ ರೀತಿಯ ಕಾರ್ಯಗಳನ್ನು ನೀವು ಮಾಡ್ಕೊಳ್ತೀರಿ. ಸಿಂಹ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳೆಲ್ಲ ಇವತ್ತು ಬಗೆಹರಿಯುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇಂದು ಬೇಡ. ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕುಗಳನ್ನು ನೋಡಬೇಕಾಗಿ ಬರಬಹುದು. ತುಲಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಧನ ಲಾಭ ಮಿತ್ರರಿಂದ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಕೆಲವರಿಗೆ ಮನೆಯಿಂದ ದೂರ ಪ್ರಯಾಣ ಕೂಡ ಮಾಡಬೇಕಾಗಿ ಬರಬಹುದು. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಭಾಗ್ಯೋದಯವಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿದ್ದ ಮನಸ್ಸಿನ ಎಲ್ಲ ತೊಂದರೆಗಳು ಇಂದು ಪರಿಹಾರ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಇವತ್ತು ಯಾರು ನಿಮ್ಮ ಪರವಾಗಿ ಮಾತನಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಎಲ್ಲ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲೂ ಹಾಗೂ ದಾಂಪತ್ಯದಲ್ಲೂ ಕೂಡ ನೆಮ್ಮದಿ. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು. ಶತ್ರುಗಳಿಂದ ನೀವು ಜಯವನ್ನು ನೋಡಬಹುದು. ಶತ್ರುಗಳ ಮೇಲೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ನೋಡಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದೋ ಒಂದನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳು ನಾಶವಾಗುತ್ತೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.